ಹಾಯ್, ನೀವು ನಮ್ಮ ಏರಿಯಾ ಹುಡುಗಿ ಅಲ್ಲ? ನಾನು ನಿಮ್ಮ ಏರಿಯಾನೇ. ನಿಮ್ಮ ಹೆಸರು ಏನು ಮಾತಾಡಿದ್ರೆ ಒಟ್ಟು ರೆಸ್ಪಾನ್ಸ್ ಇಲ್ಲ. ಓಯ್, ಈಗ ನೀನ್ ಮಾತಾಡ್ತೇನಿಲ್ಲ, ಇಲ್ಲೇ ಬಿದ್ದು ಆತ ಹೊಯ್ಕೊಂಡ್ಬಿಡ್ತೇವ ಮತ್ತ. ಬ್ಯಾಡ್ರಿ. ನಿಮ್ಮ ಹೆಸರು ರೀ? ಚಿಂತಾಮಣಿ. ಚಿಂತಾಮಣಿ. ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಹೇಳ್ತೀರಿ, ಫಾಲೋ ಮಾಡ್ತೀನಿ. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ರೀ. ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ? ಈಗ ಹೊಟ್ಟೆಗಿರೋ ಮಗು ಸತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ? ಸರಿ, ನಿಮ್ಮ ವಾಟ್ಸಪ್ ನಂಬರ್ ಕೊಡ್ರಿ. ನನ್ನ ಎಕ್ಸಾಮ್ ಟೈಮ್ ಆದ್ರೆ ನಾನು ಹೋಗ್ತೀನಿ. ಈ ಕಾಲದಾಗು ಇಂಥ ಹುಡುಗಿ ಇನ್ನೂ ಅದಾಳ? ಒಮ್ಮೆ ಸೊಸಿ ಸಿಕ್ಕಲ್ ನಿಂಗ. ಹಾಯ್, ಇನ್ನು ಬಸ್ ಬಂದಿಲ್ಲ ಅನ್ಸತ್ತ. ಟೈಮ್ ಆಗಿಲ್ರಿ ನಾ. ನಿಮ್ಮೊಂದು ಕ್ವಶನ್ ಕೇಳ. ನಮ್ಮ ಮಮ್ಮಿಗೆ ಅತ್ತಿ ಅಂತ ಕರಿತೀರಿ? ಐ ಮೀನ್, ನಾನು ನಿಮ್ಮನ್ನ ಮದುವೆ ಬೇಕಂತ ಮಾಡೀನಿ. ನಮ್ಮ ಅಪ್ಪ ಭಾಳ ಸ್ಟ್ರಿಕ್ಟ್ ಅದಾನ್ರಿ, ಇದಕ್ಕೆಲ್ಲ ಒಪ್ಪಂಗಿಲ್ಲ. ನೀವು ಹಿಂಗೆ ಅಂತೀರಿ ಅನ್ನೋದು ಗೊತ್ತಿದ್ದ. ನಾ ಆಲ್ರೆಡಿ ನಿಮ್ಮ ಅಪ್ಪನ ಕಡೆ ಪರ್ಮಿಷನ್ ತೊಗೊಂಡ್ಬಂದ್ಬಿಟ್ಟಿನಿ. ನಮಸ್ಕಾರ ರೀ ಮಾರ. ನಿಮ್ಗೆ ವಯಸ್ಸು ಜಾಸ್ತಿ ಆಗಿತ್ತಂತಂದ್ರೆ ಅಂಕಲ್ ಅಂತ ಕರಿತಿದ್ದೆ. ಈಗ ನೀವು ಜಸ್ಟ್ 45 ಏಜಿನ ಹುಡುಕಂಡಂಗೆ ಕಾಣಕತ್ತೀರಿ. ಮಾರ ತಗೊಳ್ಳಿ, ನನ್ನ ಕಡೆ ಒಂದು ಸಣ್ಣ ಗಿಫ್ಟ್. ಏನಪ್ಪ ಇದು? ಈ ಜಗತ್ನ್ಯಾಗ ಸಾಕು ಒಲ್ಯ ಬ್ಯಾಡ ಅನ್ಲಾರ ವಸ್ತು ಏನಾರ ಇತ್ತಂದ್ರ ಇದ ನೋಡಪ್ಪ. ನಾವು ಹಾಡ ನನ್ನ ಮನಸ್ಸ ಗೆದ್ದು ಬಿಟ್ಟಿ ನೋಡಪ್ಪ. ನೀನು ಹೇಳಪ್ಪ, ಯಾರು ನೀನು? ನೀವು ಏನಿಸ್ರಿ, ಆಮೇಲೆ ಮಾತಾಡೋಣ. ಹಂಗಂತೆ ಇನ್ನೊಂದು ತಡಿ. ಇದ್ರಾಗಿರು ಮಜ್ಜಾ ಎತ್ರಾಗೂ ಇಲ್ಲಿ ನೋಡಪ್ಪ. ಅವನ ಹೇಳ, ಯಾರಪ್ಪ ನೀನ? ಗೋವಿಂದಪ್ಪ ಅವ್ರ ಮಗ ರೀ. ಯಾ ಗೋವಿಂದ? ಅದೇ ತಿರುಮಲ ವೈನ್ ಶಾಪ್ ಐತ್ಲ, ಬಾರ್ ಓನರ್ ಮಗ ರೀ. ತಿರುಮಲ? ಅಯ್ಯ ನಂಬುಟ. ಕಬ್ಬಲಗಿರಿ ಕ್ರಾಸಿಗೆ ಪೆಟ್ರೋಲ್ ಬಂಕ್ ಐತ್ಲ, ನಮ್ಮದ ರೀ. ಆಮೇಲೆ ಗೋವಿಂದ ಅಂಡ್ ಸನ್ ಜ್ಯುವೆಲರಿ ಐತ್ಲ ಬಾಗಲಕೋಟೆಗ, ನಮ್ಮದ ರೀ. ಈ ಬೆಳ್ಳಿ ಬೋಳಿ ಮಗ ಏನಾರ ನನ್ನ ಹಳೆಯ ಆದ್ನಂದ್ರ ನನ್ನ ಮಗಳು ಲೈಫ್ ಸೆಟ್ಲ್, ಜೀವನ ಪೂರ್ತಿ ಎಣ್ಣೆ ಹೊಡಿಬೋದು. ಅಳಿಯಂದ್ರ ಹೇಳ್ರಿ. ಅಳಿಯಂದ್ರ ಯಾರು? ಎಲ್ಲಿ? ನೀವ ನನಗ್ ಮಾವಂದಿರಂದ್ರ ನಿಮಗ ನಾ ಅಳಿಯ ಅನ್ನೋದ್ರಾಗ ಏನ್ ತಪ್ಪೈತಿ? ಇಲ್ಲ, ಒಟ್ಟ ತಪ್ಪಿಲ್ ಬಿಡ್ರಿ. ಅಳಿಯಂದ್ರ ತೋರಿ, ಈಕಿ ನನ್ನ ಮಗಳು ಚಿಂತಾಮಣಿ ಅಂತ ಹೆಸರು. ಬಂಗಾರದ ಕಸರಿರ್ಬೋದು, ನನ್ನ ಮಗಳ ಮನಸ್ಸೊಳಗ ಎಳ್ಳಷ್ಟು ಕಸರಿಲ್ಲ. ನೀವು ಹೂ ಅಂದ್ರ ನನ್ನ ಮಗಳ ಜೋಡಿ ಮಾತಾಡ್ಲೇನ್ರಿ? ನೀವೇನ್ ಮಾತಾಡೋದ್ ಬೇಡ್ರಿ, ನಾನೇ ಮಾತಾಡ್ತೀನಿ. ಆದ್ರ ಹುಡುಗಿ ಹೂ ಅನ್ಬೇಕಲ್ಲ. ನಾ ಹಾಕಿದ್ ಗೆರಿ ದಾಟುದಿಲ್ರಿ. ಅವಾ ಐ ಲವ್ ಯು ರೀ. ಅಪ್ಪ, ಈ ಕಾಲದಾಗೂ ಇಂಥ ಹುಡುಗಿ ನೀನು ಸಿಕ್ಕಳಂದ್ರ ನಿನ್ನ ಪುಣ್ಯ ಅದ. ಅಣ್ಣ ಅಭಿ ಪಿಕ್ಚರ್ ಬಾಕಿ ಹೇ. ಸಾಯ್ಕೊಡು.
ಹಲೋ, ಹಾ ಏನ್ ಮಾಡತ್ತೀರಿ? ಇನ್ಯಾಕತ್ತಿದ್ದೆ. ಓ, ದೇವ್ರ ದೀಪಕ್ಕ. ವಾ, ಇಂಥ ಹುಡುಗಿನ ಎಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. ಬೇಕನವನ ಇಂಥ ಹುಡುಗಿಯರ ಸಮಾಜಕ್ಕೆ ಬೇಕ. ಏಯ್, ಪೂರ್ತಿ ಕೇಳೋ ಮರಯ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನ ಹಳೆ ಬಟ್ಟೆ ಹಾಕೊಂಡ್ ಬಂದಿದ್ದಂಗದಿ? ಹೋದ ವರ್ಷ ದೀಪಾವಳಿಗೆ ತಗೊಂಡಿದ್ದೆ. ಹಾ, ಹೋದ ವರ್ಷ ದೀಪಾವಳಿ ಹಳೆ ಬಟ್ಟೆ ಬೇಡ, ಚೇಂಜ್ ಮಾಡವನು ಬಾ, ಹೊಸ ಕೊಡ್ತೀನಿ ಬಾ. ನಾನು ಹೇ, ಯೂಸ್ ಇಲ್ಲ, ಇದ್ದಿದ್ರೊಳಗ ಖುಷಿಯಾಗಿರೋಣ. ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ. ಶಿವಮಂತರ್ ಫಿಲ್ಮ್ಗೆ ಹೋಗೋಣ, ಕಾರ್ನರ್ ಸೀಟ್ ಬುಕ್ ಮಾಡ್ತೇನೆ. ನಾನಂತ ಫಿಲಮ್ ಎಲ್ಲ ನೋಡಲ್ಲ. ಮತ್ತ ಎಂತ ಫಿಲ್ಮ್ ನೋಡ್ತಿ? ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಲಡ್ಡು ಮುತ್ಯ, ಶಬರಿಮಲೆ, ನವಶಕ್ತಿ ವೈಭವ. ಮತ್ ನೀವ ನಾನು ಭಕ್ತಿ ಸಿನಿಮಾ ನೋಡ್ತಿರ್ತೀನಿ. ಯಾವ್ದ್ಯಾವ್ದು ನೋಡೇರಿ? ಸಡನ್ ಆಗಿ ಕೇಳಿದ್ರ ಗೊತ್ತಾಗಂಗಿಲ್ಲ, ಬಹಳ ನೋಡ್ತಿರ್ತೀನಿಲ್ಲ. ನಂಗೆ ಪಾರ್ಕ್ ಎಲ್ಲ ಕುಂದ್ರಕ್ ಆಗಲ್ಲ. ಸಾಯಿಬಾಬಾ ಗುಡಿಗೆ ಹೋಗೋಣ. ಸಾಯಿಬಾಬಾ ಗುಡಿಗೆ ಏನ ಮಾಡ್ಬೇಕಂತ ಕರ್ಕೊಂಡಿಲ್ಲ. ಬಾ, ಯಾವ ಹುಡುಗಿ ಜೊತೆ ಮಾತಾಡಿದ್ರು ಏನ್ ಅನ್ನಂಗಿಲ್ಲ, ಕಾಲ್ ಮಾಡಿಲ್ಲ ಅಂದ್ರು, ಮೆಸೇಜ್ ಮಾಡಿಲ್ಲ ಅಂದ್ರು, ಒಟ್ಟ ತಲೆ ಕೆಡಿಸ್ಕೊಳಂಗಿಲ್ಲ. ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾಳ, ಯಾವುದು ಕಿರಿಕಿರಿ ಇಲ್ಲ. ಇಂಥ ಹುಡುಗಿ ಅದು ಹೆಂಗ್ಲೇ ಚೇಂಜ್ ಆದ. ನಾನೇನ ಇರ್ಲಾರ್ದ ಇರ್ವಿ ಬಿಟ್ಕೊಂಡ್ರ ಅಂತಾರಲ್ಲ, ಹಂಗತೆ ಆಗೈತಿ. ಚಿಂತಾಮಣಿ, ನೀನ್ ಹಿಂಗಿದ್ರೆ ಆಗಂಗಿಲ್ಲ. ಯಾಕ ಏನು ಅಂತಂದ್ ಕ್ವಶನ್ ಮಾಡೋದು ಕಲಿ. ಎಣ್ಣೆ ಹೊಡೆದ್ರು ಬೈಯಂಗಿಲ್ಲ, ಹುಡುಗಿ ಜೊತೆ ಮಾತಾಡಿದ್ರು ಕೇಳಂಗಿಲ್ಲ, ಕಾಲ್ ಮಾಡಿಲ್ಲ ಅಂದ್ರು, ಮೆಸೇಜ್ ಮಾಡಿಲ್ಲ ಅಂದ್ರು ಒಟ್ಟ ತಲೆ ಕೆಡ್ಸ್ಕೊಳಂಗಿಲ್ಲ. ಅಟ್ಲೀಸ್ಟ್ ಯಾರು ಏನು ಎತ್ತ ಅಂತ ಆದ್ರು ಕೇಳುದು ಕಲಿ ಚಿಂತಾಮಣಿ. ನೀನ್ ಹಿಂಗ ಕೈ ಬಿಟ್ರ ಒಂದಲ್ಲ ಒಂದಿನ ನಿನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿ ಬೇರೆ ಹುಡುಗಿ ಜೊತೆ ಕಮಿಟ್ ಆಗ್ಬಿಡ್ತೀನಿ. ಪ್ಲೀಸ್ ಚೇಂಜ್ ಆಗಿ ಚಿಂತಾಮಣಿ. ಹಾ ಕಾರ್ತಿಕ್, ಚೇಂಜ್ ಆಗ್ತೀನಿ. ಆದ್ರೆ ಇಷ್ಟು ಚೇಂಜ್ ಆಗ್ಬಾರ್ದೈತನ. ಚೇಂಜಾ? ನಂದೇನ್ ತಪ್ಪಿಲ್ಲಣ್ಣ, ಅವ್ ಹೇಳ್ದಂಗ್ ನಾನ್ ಮಾಡಿದೆ ಅಷ್ಟ. ಅಣ್ಣ, ನನ್ನ ಫ್ರೆಂಡ್ ಜೊತೆ ಏನೋ ಒಂದು ಕೆಲಸದ ಬಗ್ಗೆ ಮಾತಾಡಕತ್ತಿದ್ದೆ ಅಣ್ಣ. ಅದಕ್ಕಿಕ್ಕಿ ತಲೆ ಕೆಡಿಸೋಬೇಡ. ತಗೊಂಡ್ಲ ಯಾಕೆ ತಲೆ ಕೆಡಿಸ್ಕೋತಿ? ಹಾ, ಏನಿಲ್ಲ, ಆಕೆ ನನ್ನ ಕಡೆ ಇಲ್ಲ. ಯಾಕ್ಲೆ ಸೊಕ್ಕನ ಮಯಾಗಿಂದ ಯಾವಕ್ಕೆ ಜೊತೆ ಮಾತಾಡಂತಿದ್ದಿ? ಇನ್ಸ್ಟಾಗ್ರಾಮ್ ಫ್ರೆಂಡ್ ಆಕಿ. ನನ್ ಬಿಟ್ಟು ಯಾವ ಹುಡುಗಿ ಜೋಡಿ ಮಾತಾಡೋಂಗಿಲ್ಲ ಅಂತ ಹೇಳಿದ್ನಿಲ್ಲ. ಏಯ್, ಏನ್ರ ಕೆಲಸ ಇರ್ತಾವ, ಅದೆಲ್ಲ ಹುಡುಗರ ಕಡೆ ಇಟ್ಕೊಲೆ ನಿಂದ. ಹುಡುಗಿರ್ ಕಡೆ ಏನ ಅಂತವ್ರ ಗಂಡ್ಸ್ ಅನ್ನಂಗಿಲ್ಲ. ನನ್ನ ಬಿಟ್ಟು ಯಾವ ಹುಡುಗಿ ಜೊತೆ ಮಾತಾಡೋಂಗಿಲ್ಲ. ಹೋದ್ಮೇಲೆ ಕಾಲ್ ಮಾಡ್ತೀನಿ, ನಾನು ರಿಸೀವ್ ಮಾಡಕ್ ಹೋಗ್ಬೇಡ. ಸರಿ, ಬಾಯ್. ಹೇ ಕರಿಯಾ, ಯಾವಾಗ ಬಂದಿ? ಕಾರ್ಯ ಅದು ಅದ ಯಾಸುಳ ಮಕಾವ ಯಾರ? ಅದ ನಿಂಗೆ ಹಗ್ ಮಾಡಿ ಹೋದ್ನಲ್ಲ, ಮಂಗ್ಯನ ಮಗ. ಏ, ಅಷ್ಟಾಗ ಹೊಲಸ್ ಮಾತಾಡಂತಿ. ಅದ ನನ್ ಫ್ರೆಂಡ್ ಅಷ್ಟ. ನಾ ಒಂದ್ ಹುಡುಗಿ ಜೊತೆ ಮಾತಾಡಿದ್ದಿ, ಹರ್ಕೊಂತಿದ್ದು ನಂಗೆ ಮಾಡ್ತಿದ್ದಿ. ಅವ ಸೈಡಾಗ ಕೊಟ್ಟು ಹೋದ್ರು ನೋಡ್ಕೊಂಡು ಸುಮ್ಕೊಂಡ್ರ ಅಂತ ನಂಗ. ಕಾರ್ಯ, ನನ್ ಮೇಲೆ ನಂಬಿಕೆ ಇಲ್ಲ ನಿನ್ಗ? ನಿನಗಿಲ್ಲ ನನ್ ಮೇಲೆ ನಂಬಿಕೆ? ಕಾರ್ಯ, ಅದ್ ಕಾಳಜಿ ಅಂತಾರ. ನೀನ್ ಮಾಡಿದ್ರೆ ಅದು, ನಾನ್ ಮಾಡಿದ್ರೆ ಇದು ಅಣ್ಣ. ಹಾ, ಏನ ಅದ ನೀನ್ ಮಾಡಿದ್ರ ಕಾಳಜಿ, ಅವ ಮಾಡಿದ್ರ ಡೌಟ್ ಪಡ್ತೀಯನ ಆತನವ. ರೈಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಅಣ್ಣ, ಬರ್ತಡೆಗ ಟಾಪ್ ಹೊಲ್ಸಕ್ ಹೆಲ್ಪ್ ಮಾಡ್ತಾನಂತ ಹೇಳಿ ಸೂಜಿ ದರ ಗಿಫ್ಟ್ ಮಾಡಣ್ಣ ಇವ. ವರ್ಷಕ್ಕೊಮ್ಮೆ ಬರ್ತಡೇ ಮಾಡ್ಕೊಂಡ್ರೆ ಪರವಾಗಿಲ್ಲ ಅಣ್ಣ. ವರ್ಷದ 12 ತಿಂಗಳು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೋತೀನಿ ಅಂತಾಳ. ಕರೆಕ್ಟಾಗಿ 12 ಗಂಟೆಗೆ ವಿಶ್ ಮಾಡ್ಬೇಕು. 12 ತಿಂಗಳು ಪ್ರತಿ ಸಲನೂ ಗಿಫ್ಟ್ ಕೊಡಿಸ್ಬೇಕು. ನಂಗ್ ಪ್ರಪೋಸ್ ಮಾಡಿದ ಡೇಟು ನೆನ್ಪಿಟ್ಕೊಂಡಿಲ್ಲ ಅಣ್ಣ ಇವ. ದೂರಂತ ದಿನಗಳೆಲ್ಲ ಯಾರನ್ನ ನೆನ್ಪಿಟ್ಕೋತಾರ? ಮುಂಜಾನೆ 10 ಗಂಟೆ ಕಾಲೇಜ್ ಹೋಗ್ಕಳ, 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಈಕಿ ಕಾಲ್ ಯಾವಾಗ್ಲೂ ಬಿಸಿ ಬರ್ತಿರ್ತೈತನ. ಯಾವನ್ ಜೊತೆ ಮಾತಾಡ್ತಿರ್ತಾಳ ಏನ? ಮೊಬೈಲ್ ಮನ್ಯಾಗ ಇಟ್ಟೋಗಿರ್ತೇನಿ. ಅಮ್ಮ ಅವ್ರ ರಿಲೇಟಿವ್ ಜೊತೆ ಮಾತಾಡ್ತಿರ್ತಾಳ. ಅಣ್ಣ, ಒಂದಿನ ಮನ್ಯಾಗ ಎಲ್ರು ಗುಡಿ ಹೋಗ್ಯಾರ.
ಹಾ ಬರ್ತಿ 2 ನಿಮಿಷದಾಗ ಅಲ್ಲಿ ಇರ್ತೀನಿ ನೋಡ. ಒಟ್ಟ ಬೈಕ್ ಸ್ಟಾರ್ಟ್ ಆಗ್ಲಿಲ್ಲ ಅಣ್ಣ. ಬೈಕ್ ಬಿಟ್ಟು ಓಡ್ದ ನಾಯಿ ಓಡ್ದೆ ಅಣ್ಣ. ಬೆಲ್ ಒತ್ತಿದೆ ಅಣ್ಣ. ಡೋರ್ ಓಪನ್ ಮಾಡಿದ್ಲು. ಆಕಿ ನನ್ ನೋಡಾಕತ್ತಾಳ, ನಾ ಆಕಿನ್ ನೋಡಾತೀನಿ. ಆಕಿ ನನ್ ಶರ್ಟ್ ಹಿಡ್ದು ಒಳಗ್ ಕರ್ಕೊಂಡು ಹೋದ್ಲು ಅಣ್ಣ. ವಾವ್, ಸೂಪರ್ ಸೂಪರ್, ಕಂಟಿನ್ಯೂ ಮಾಡು. ಆಕೆ ಕೇಳ ಮರೆ. ಆಕಿಗೆ ಹೆಂಗ್ ಕೇಳಿ, ನೀನ ಹೇಳ. ಶರ್ಟ್ ಹಿಡ್ದು ಒಳಗ್ ಕರ್ಕೊಂಡು ಹೋದ್ಲು ಅಣ್ಣ. ಕೆಲಸ ಮಾಡಕ್ ಬಂದಿಲ್ಲ ಅಂತೇಳಿ ಕಸ ಮುಸುರಿ ಬಟ್ಟಿ ಒಗ್ಯಾನ ಎಲ್ಲ ನನ್ನ ಕೈಯಾಗ ಮಾಡಿಸಿದ್ಲು ಅಣ್ಣ. ಲಾಸ್ಟಿಗೆ ಮೊಬೈಲ್ ಒಳಗೆ ಅಲಾರಾಮ್ ಇಟ್ಟು ರಿಂಗ್ ಆಗೈತಿ, ಅಮ್ಮ ಕಾಲ್ ಮಾಡ್ಯಾಳ ಅಂತೇಳಿ ಮನೆಯಿಂದ ಹೊರಗಾಕ್ಬಿಟ್ಲು ಅಣ್ಣ. ಯಾಕಮ್ಮ? ನಮ್ಮ ಅಪ್ಪಗ ಕುಡಿಯೋ ವೀಕ್ನೆಸ್ ತಿಳ್ಕೊಂಡ ಅವ್ನ್ ಸುಳ್ಳು ಹೇಳಿ ನಂಗ್ ಪಟಾಯ್ಸನ ಇವ. ಏನ್ ಕಿತ್ತೋಗಿರೋ ಲವ್ ಸ್ಟೋರಿ. ಅಪ್ಪಾಜಿ ಮುಗಿತೇನಿಲ್ಲ? ರೈಟ್, ಸ್ಟಿಲ್ 2 ಪಾಯಿಂಟ್ಸ್ ಅದಾವು. ರಾತ್ರಿ 2 ಗಂಟೆವರೆಗೂ ಕಾಲ್ ಒಳಗೆ ಮಾತಾಡ್ತಾಳ ಅಣ್ಣ. 2 ಗಂಟೆ ಮೇಲೆ ಮತ್ತೆ ಮೆಸೇಜ್ ಮಾಡಂತಾಳ. ನಸಿಕ್ನಾಗ 5:30 ಆಗಿರ್ತೈತಿ. ನಿದ್ದೆ ಬಂದೈತಿ ಮಲ್ಕೋತೀನಿ ಅಂದ್ರ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ನಿನಗ, ಲವ್ ಕಮ್ಮಿ ಆಗೈತಿ, ಬೇರೆ ಯಾವ್ದೋ ಹುಡುಗಿ ಸಿಕ್ಕಾಳ ಅಂತಂದೆಲ್ಲ ಡೌಟ್ ಪಡ್ತಾಳ ಅಣ್ಣ. ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರ ಬ್ಲಾಕ್ ಆಗ್ತಾಳ. ಮೆಸೇಜಿಗೆ ಲೇಟಾಗಿ ರಿಪ್ಲೈ ಕೊಟ್ರ ಬ್ರೇಕಪ್ ಅಂತಾಳ. ಹೇಳಿರೋ ಲೊಕೇಶನ್ಗೆ 2 ನಿಮಿಷ ಲೇಟ್ ಆಗಿ ಹೋದ್ರು ಬ್ರೇಕಪ್ ಅಂತಾಳ. ಇನ್ನೋಸೆಂಟ್ ಆಗಿದ್ಲು, ಮೆಚೂರ್ಡ್ ಆಗಿರು ಅಂತ ಹೇಳ್ದ. ಇಷ್ಟು ಟಾಕ್ಸಿಕ್ ಆಗಂತಂದ ಯಾ ಸೊಳ ಮಗನೇ ಈಕಿಗೆ ಹೇಳ್ದವ. ಇಷ್ಟು ದಿವಸ ನೀ ಹೇಳ್ತಿದ್ದಿ ಬ್ರೇಕಪ್ ಅಂತಂದ, ನಿಮ್ಮೇಲೆ ನಾನ ಹೇಳ್ತೀನಿ ಬ್ರೇಕಪ್ ಬೇಕಾಗಿಲ್ಲ ನಂಗ ಅಣ್ಣ. ಡಿವೋರ್ಸ್ ಕೊಡ್ತೀನಿ ಈಕಿಗೆ, ಲವ್ ಡಿವೋರ್ಸ್. ಗಂಡ ಎಂತಿ ಜಗಳ ಉಂಡು ಮಲ್ಗೋ ತನಕ ಅಂತ, ಲವರ್ಸ್ ಜಗಳ ಲಗ್ನ ಆಗೋ ಮಠ. ಇಲ್ಲಿ ಗಂಡ ಹೆಂಡ್ತಿಗೆ ಜಗಳ ಹಚ್ಚಿ ಮೋಜ್ ನೋಡು ಮಂದಿನ ಭಾಳ ಅದಾರ ನೋಡ್ರಿ. ಯೋಚನೆ ಮಾಡ್ರಿ, ನಗುವಾರ ಮುಂದೆ ನಗ್ಗೇಡಿ ಆಗ್ತಿರೋ ಏನು ನಕ್ಕೊಂತ ಖುಷಿಯಾಗಿರ್ತಿರೋ? ಹೇಳುವಷ್ಟಂತೂ ಹೇಳ್ಬಿಟ್ಟು ಮುಂದಿಂದ ಅವ್ರಿಗೆ ಬಿಟ್ಟಿದ್ದು.